ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯಾ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಬೆಳಿಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದೀವಿ. ಈಗ ಸಮಯ ಬಂದು 9:37. ಇವತ್ತು ಸಂಡೇ. ನಾವು ಬ್ರೇಕ್ಫಾಸ್ಟ್ಗೆ ಅಂತ ಅಂದ್ಬಿಟ್ಟು ಇಡ್ಲಿ ಕಾಲ್ ಸೊಪ್ಪು ತಿನ್ನೋಣ ಅಂತ ಹೋಗ್ತಾ ಇದೀವಿ. ಇಷ್ಟೊತ್ತಿಗೆ ಸಿಗುತ್ತಾ ಇಲ್ವಾ ನನಗೆ ಗೊತ್ತಿಲ್ಲ. ಇವ್ರು ಅದನ್ನೇ ಬೈಯೋದಿಕ್ ಬರ್ತಾರೆ ಅಂತ ಹೇಳೋದಕ್ಕೆ ನಾನೇ ಹೇಳ್ತಾ ಇದೀನಿ. ಅದನ್ನ ಪಾಯಿಂಟ್ಸ್ ನ ಮೆನ್ಷನ್ ಮಾಡುವಂತ ಸಿಗುತ್ತಲ್ಲೋ ಆಗ್ಲೇ 9:40 ಆಗೈತೆ. ಯಾಕಂದ್ರೆ ಈಗ ಹೆಂಗ ಆಗ್ಬಿಟ್ಟೈತೆ ಅಂತ ಅಂದ್ರೆ ಹಿಂಗ್ ಯಾರಿಗೂ ಇವನು ಲೈಟ್ ಹಾಕಿದ್ರು ಹಿಂಗೆ ಇಂಡಿಕೇಟರ್ ತೋರ್ಸರು ಬರ್ತಾನೆ. ಅಯ್ಯೋ ಏನಂತ ಅಂದ್ರೆ ಈ ಸಂಡೇ ಹೆಂಗಾಗ್ಬಿಟ್ಟೈತೆ ಅಂತ ಅಂದ್ರೆ ಎಲ್ಲ ಒಂದ್ 8 ಗಂಟೆಗೆ ಎದ್ದೇಳ್ತಾರೆ. ಎದ್ಬಿಟ್ಟು ಬ್ರೇಕ್ಫಾಸ್ಟ್ ಎಲ್ಲ ಮನೇಲಿ ಮಾಡೋದಿಕ್ ಹೋಗಲ್ಲ. ಎಲ್ಲ ಅಂತಲ್ಲ, ಜನರಲ್ ಕೆಲವರು ನಮ್ಮಂತವ್ರು ಈ ಇಡ್ಲಿ ಕಾಲ್ ಸೊಪ್ಪು ತಿನ್ನೋದಿಕ್ಕೆ ಅಂತ ಅಂದ್ಬಿಟ್ಟು ಹೋಟೆಲ್ಗೆ ಬರ್ತಾರೆ. 9-9:30 ಅಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲರದು ಬ್ರೇಕ್ಫಾಸ್ಟ್ ಆಗಿರುತ್ತೆ. ನಾವು ಲೇಟಾಗಿ ಹೋಗಿದ್ದಿನ ನಮಗ್ ಸಿಕ್ಕಿಲ್ಲ. ಇವತ್ತು ಇವ್ರು ಬೈಕೊಂಡ್ ಬರ್ತಾರೆ. ನಾನು ನಿನ್ನೆ ರಾತ್ರಿ ಆಕ್ಚುಲಿ ಎಣ್ಣೆ ಹಚ್ಬಿಟ್ಟಿದ್ದೆ ಆಯ್ತಾ. ಹೊಟ್ಟೆ ಎಳ್ಕೊಬಿಟ್ರೆ ಒಳಗಡೆ ಹೋಗ್ಬಿಡಲ್ಲ. ಮತ್ತೆ ನೀವು ಇಲ್ಲಿ ಈ ಕಾನ್ಶಿಯಸ್ ಅಲ್ಲಿ ಹೊಟ್ಟೆ ಎಳ್ಕೊಂಡವ್ರೆ ವಿಡಿಯೋ ಮಾಡ್ತಾ ಇದೀನಿ ಅಂತ. ಇನ್ನೊಂದ್ ಸ್ವಲ್ಪ ತದ್ಮೇಲೆ ಬಿಟ್ಟಾಗ ಅದ್ ಹಂಗೆ ಬರುತ್ತೆ. ಎಷ್ಟೋ ತನಕ ಹಂಗೆ ಇಟ್ಕೋತೀರಾ? ಅಪ್ಪ ಹೊಟ್ಟೆ ಸಣ್ಣ ಮಾಡಿ ಅಂತೆ. ನಮ್ ಪಪ್ಪ ಹೆಂಗ್ ಅಂಡ್ ಎನರ್ಜೆಟಿಕ್ ಆಗಿರ್ಬೇಕು ಅಂತ ಅವನ ಆಸೆ. ಫಾದರ್ಸ್ ಡೇಗೆ ಗೇಮ್ ಆಡ್ಸಿದ್ರಲ್ಲ ನಿಮ್ ಸ್ಕೂಲಲ್ಲಿ, ಹೆಂಗ್ ಆಡ್ದೆ? ಅಯ್ಯೋ ಫ್ರೆಂಡ್ಸ್ 3 ಗೇಮ್ ಆಡ್ಸಿದ್ರಂತೆ. 2ರಲ್ಲಿ ವಿನ್ ಆಗ್ಬಿಟ್ಟು ಫಸ್ಟ್ ಪ್ರೈಸ್ ತಗೋಬಿಟ್ಟವ್ರೆ. ಏನ್ ಅಪ್ಪನು ಮಗನು ಬಿಲ್ಡಪ್ ಅಂದ್ರೆ ನಾನೇನಾದ್ರು ಮದರ್ಸ್ ಡೇಗೆ ಹೋದ್ರೆ ನಾನು ಪಕ್ಕಾ ಸೋಲ್ತೀನಿ ಅಂತ ಅನ್ಬಿಟ್ಟು ಏನೋ ಮಾತಾಡ್ತಾ ಇದ್ದೆ ನಾನು. ಮದರ್ಸ್ ಡೇ ಇಲ್ಲ, ಮಾರ್ಚ್ 8 ಮಹಿಳಾ ದಿನಾಚರಣೆ ಗೊತ್ತಿಲ್ಲ ನನ್ಗೆ. ಆಮೇಲೆ ಕನ್ಫರ್ಮ್ ಆಗಿ ನಾನು ರಾಂಗ್ ಇನ್ಫಾರ್ಮೇಶನ್ ಕೊಡಕ್ಕಾಗಲ್ಲ. ಅದ್ಯಾವ್ದೋ ಶಿಕ್ಷಕರ ದಿನಾಚರಣೆಯಲ್ಲಿ ಜವಾಹರ್ಲಾಲ್ ನೆಹರು ಅಂದ್ಬಿಟ್ಟಿದ್ವಿ. ರಾಧಾಕೃಷ್ಣನ್ ಅವರು ಇದನ್ನ ಟೀಚರ್ಸ್ ಡೇ ಸೆಲೆಬ್ರೇಟ್ ಮಾಡೋದು. ನಾವು ಬಾಯಿ ತಪ್ಪಿ ಜವಾಹರ್ಲಾಲ್ ನೆಹರು ಅಂತ. ಅದಕ್ಕೆ ನಂಗೆ ಕನ್ಫ್ಯೂಷನ್ ಯಾಕೆ ಬೇಕು. ಅದೇನ್ ಸೌಂಡು ಆಫ್ ಮಾಡಿ ಏಸಿದಾ ಮತ್ತೆ ಹಿಂಗ್ ಸೌಂಡ್ ಬರ್ತೈತಲ್ಲ, ಅದನ್ನ ನಾನು ಹೇಳ್ತಿರೋದು ಫ್ರೆಂಡ್ಸ್. ಅದಕ್ಕೆ ಈಗ ಬ್ರೇಕ್ಫಾಸ್ಟ್ ಮಾಡ್ಕೊಂತೀವಿ. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಸ್ವಲ್ಪ ಶಾಪಿಂಗ್ ಹೋಗೋದಿದೆ. ಶಾಪಿಂಗ್ಗೆ ತುಂಬಾ ಏನಿಲ್ಲ, ತುಂಬಾ ಕಮ್ಮಿ. ಆಲ್ಮೋಸ್ಟ್ ಎಲ್ಲ ಶಾಪಿಂಗ್ ಆಗಿದೆ. ಒಂದ್ ಸ್ವಲ್ಪ ಇದೆ ಅಷ್ಟೇ. ಅದನ್ನ ಶಾಪಿಂಗ್ಗೆ ಅಂತ ಅಲ್ಲಿಗೆ ಹೋಗಿ ಮುಗಿಸ್ಕೊಂಡು ಬರ್ತೀವಿ. ಇವತ್ತು ನಮ್ಮ ಜೀವಿತ್ ಎಸ್ ಗೌಡ ಬರ್ಡೇ, ನಮ್ಮ ಅಕ್ಕನ ಮಗನ ಬರ್ಡೇ. ಅವನು ಸಂಜೆ ಎಲ್ಲ ಬರ್ತಾರೆ. ಎಲ್ಲ ಆಲ್ರೆಡಿ ಇದ್ದಾರೆ. ಸಂಜೆ ಸೆಲೆಬ್ರೇಷನ್ ಮಾಡ್ತೀವಿ. ಮಾಮೂಲಿ ಗೊತ್ತಲ್ಲ ನಮ್ಮ ಸೆಲೆಬ್ರೇಷನ್. ಚೆನ್ನಾಗಿ ನಾನ್ ವೆಜ್ ಮಾಡೋದು, ಕೇಕ್ ಕಟ್ ಮಾಡೋದು, ತಿನ್ನೋದು, ಸೆಲೆಬ್ರೇಟ್ ಮಾಡೋದು. ಸೊ ಇದು ಹಿಂಗೆ. ಬನ್ನಿ ಇವತ್ತಿನ ಡೇ ಯಾವ ಥರ ಇರುತ್ತೆ ಏನು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಒಳ್ಳೆ ನಾವೀಗ ಇಡ್ಲಿ ಕಾಲ್ ಸೊಪ್ಪು ತೊಗೊಂಡ್ವಿ. ಇಡ್ಲಿ ಜೊತೆಗೆ ಗ್ರೇವಿ ಕೊಡ್ತಾರೆ ನೋಡಿ, ಅದಂತೂ ನನಗೆ ಈ ಹೋಟೆಲಲ್ಲಿ ತುಂಬಾ ಇಷ್ಟ ಆಗುತ್ತೆ. ಸೊ ನಾನು ಯಾವಾಗಲೂ ಇಡ್ಲಿ ತಿನ್ನಬೇಕು ಅಂತ ಅಂದ್ಕೊಳ್ಳೋದೇ ಆ ಇಡ್ಲಿ ಜೊತೆ ಕೊಡೋ ಗ್ರೇವಿಗೋಸ್ಕರ. ಹಾಗಾಗಿ ನನಗೆ ಇಡ್ಲಿ ಮತ್ತು ಗ್ರೇವಿ, ಕಾಲ್ ಸೊಪ್ಪು ಪೂರ್ತಿ ಕುಡಿಯೋದಕ್ಕೆ ಸ್ವಲ್ಪ ಕಷ್ಟನೇ. ನಾನು ಅಷ್ಟೊಂದು ಇಷ್ಟಪಟ್ಟೇನು ಕುಡಿಯೋಲ್ಲ, ಬಟ್ ತುಂಬಾ ಹೆಲ್ದಿ ಅಲ್ವಾ, ಹಾಗಾಗಿ ಕುಡಿಲೇಬೇಕು ಅಂತ ಕುಡಿಯುವಂಥದ್ದು. ನೆಕ್ಸ್ಟ್ ನಾವು ಶಾಪಿಂಗ್ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಏನಂತ ಅಂದರೆ ಯಾವುದೇ ಒಂದು ಇವೆಂಟ್ ಅಂತ ಇದ್ದರೆ ಅದು ಮುಗಿಯೋವರೆಗೂ ಶಾಪಿಂಗ್ ಮಾಡ್ತೀನಿ. ಸೊ ನೀವು ಹಾಗೇನಾ ಅಂತ ಕಮೆಂಟ್ ಮಾಡಿ. ಏನಂತ ಅಂದರೆ ಈಗ ಶಾಪಿಂಗ್ನ 2 ಡೇಸ್ ಅಥವಾ 1 ಡೇ ಇದೆ ಅನ್ನೋ ಥರ ಸ್ಟಾರ್ಟ್ ಮಾಡಿದ್ರೆ ಬೇಗ ಮುಗಿಯುತ್ತೆ. ನಾವು ಮನೇಲಿ ಗೃಹ ಪ್ರವೇಶ ಇರಲಿ, ಬರ್ಡೇ ಇರಲಿ, ಅಥವಾ ಹೊರಗಡೆ ಹೋಗೋದಿರಲಿ, ಶಾಪಿಂಗ್ನ ಶುರು ಮಾಡಿದ್ರೆ ಏನಾದರೂ ಇನ್ ಕೇಸ್ 1 ವೀಕ್ ಅಥವಾ 15 ಡೇಸ್ ಮುಂಚೆನೇ ಶಾಪಿಂಗ್ ಮಾಡಿದ್ರೆ ಶಾಪಿಂಗ್ ಮಾಡ್ತಾನೆ ಇರ್ತೀವಿ. ಹಾಗೆ ಮ್ಯಾಂಗೋ ತೊಗೊಂಡೋಗೋಣ ಅಂತ ಫ್ರೆಂಡ್ಸ್. ಈಗ ಈವ್ನಿಂಗ್ ಆಗಿದೆ. ಈಗ ಜೀವಿತ್ ಬರ್ಡೇ ಅಂತ ಅಂದ್ಬಿಟ್ಟು ನಮ್ಮ ಮನೇಲಿ ಚಿಕನ್ ಗ್ರೇವಿ, ಚಿಕನ್ ಕಬಾಬ್, ಹಾಗೆಯೇ ಗೀ ರೈಸ್ ಇದಿಷ್ಟು ಮಾಡ್ತಾ ಇದ್ವಿ. ಸೊ ರಕ್ಷಿತಾ ಶಿವಕುಮಾರ್ ಇವತ್ತೊಂದು ಸೀಮಂತ ಫಂಕ್ಷನ್ ಇತ್ತು ಅಂತ ಹೋಗಿದ್ದಾರೆ. ಇಲ್ಲಿ ನಮ್ಮಮ್ಮ ಇದ್ದಾರೆ. ಆ್ಯಂಡ್ ಇಲ್ಲಿ ಇವಳು ಬ್ಲಿಂಕಿಟಲ್ಲಿ ಆರ್ಡರ್ ಮಾಡಿ 1 ಅವರ್ ಮೇಲಾಯಿತು. ಅದು ಬರ್ತಾ ಇಲ್ಲ, ಇವಳು ಬಿಡ್ತಾ ಇಲ್ಲ. ಇನ್ನು ಬನ್ನಿ ಈ ಕಡೆ. ಮಳೆ ಮೈಸೂರಲ್ಲಿ ಎಂಥ ಜೋರು ಮಳೆ ಬರ್ತಾ ಇದೆ ನೋಡಿ ಫ್ರೆಂಡ್ಸ್. ಮೈಸೂರು ಪ್ಲಸ್ ಅಲ್ಲ ಮೈಸೂರು ಪ್ಲಸ್ ಮಳೆ ಪ್ಲಸ್ ನಾನು ನಿನ್ನ ಜೊತೆ ಕಾಫಿ ಅಂತೆ. ಕಾಫಿ ಏನು ಚೆನ್ನಾಗಿ ಮಳೆ ಬರ್ತೈತೆ ಗೊತ್ತಾ, ಸಕ್ಕದಾಗಿ.
ಏ ಬನ್ನಿ ಈ ಕಡೆ, ನವೀನ್ ಶೀತ ಆಗುತ್ತೆ. ಸೊ ಚಿಂಟು ನಮ್ಮ ಮನೇಲಿ ಲಾಕ್ ಆಗಿಬಿಟ್ಟವಳೆ. ನಾವೆಲ್ಲ ಇಲ್ಲಿ ಅಮ್ಮನ ಮನೇಲಿ ಇದ್ವಿ. ಏನಂತ ಅಂದರೆ ನಮ್ಮ ಮೇಡ್ ಬಂದಿರಲಿಲ್ಲ ಬೆಳಿಗ್ಗೆ, ಅವರೇನೋ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದಿದ್ರು. ಹಾಗಾಗಿ ಸಂಜೆ ಬರ್ತೀನಿ ಮೇಡಮ್ ಅಂತ ಅಂದರು. ಸೌಮ್ಯ ಪಾಪ ಒದ್ದೆ ಆಗ್ಬಿಟ್ಟವ್ರೆ. ಹೋಗು ನವೀನ್ ಇಸ್ಕೊಬ್ರಗು. ಫ್ರೆಂಡ್ಸ್, ಈಗ ನವೀನ್ ಅವರು ಕಬಾಬ್ ಮಾಡ್ತಾ ಇದ್ದಾರೆ. ಜೀವಿತ್ಗೆ ಅವನಿಗೆ ಹೊರಗಡೆಯಿಂದ ಪೌಡರ್ ತಂದು ಎಲ್ಲ ಮಾಡೋದು ಇಷ್ಟ ಇಲ್ಲ. ಅವ್ರು ಚಿಕ್ಕಪ್ಪ ಮಾಡೋ ಅಂಥ ಹೋಮ್ ಮೇಡ್ ಕಬಾಬ್ ಪೌಡರ್ ಇಷ್ಟ. ಸೊ ಅವರೇ ಮಾಡ್ತಾ ಇದ್ದಾರೆ ಅಲ್ವಾ ನವೀನ್? ಇವತ್ತು ಫೈನಲ್ ಆಗಿ ಆದಮೇಲೆ ಹೆಂಗಾಗುತ್ತೆ ಅಂತ ಹೇಳ್ತೀನಿ. ಆಮೇಲೆ ನಿಮಗೆ ರೆಸಿಪಿ ಸುಮಾರು ಸಲ ಹೇಳಿದ್ದಾರೆ. ತುಂಬ ಸಿಂಪಲಾಗಿ ಮಾಡ್ತಾರೆ ಅವರು ಅಲ್ವಾ? ಇದೇನ್ರಿ ಟವಲ್ ಸುತ್ಕೊಂಡಿದ್ದೀರಾ? ಜೀನ್ಸ್ ಪ್ಯಾಂಟ್ ಟೈಟು ಊರಕೈತಲ್ಲ. ಬಾಬಾ ಇದನ್ನು ಚಟಿ ಕೇಳೋ ಅಂದರೆ ಬಾಬಾ ಇದನ್ನೂ ಇಲ್ಲ, ಅದಕ್ಕೆ ಟವಲ್ ಸುತ್ಕೊಂಡು. ಅದಕ್ಕೆ ಟವಲ್ ಸುತ್ಕೊಂಡೆ. ಮನೆ ಅಳಿಮೈನ್ ಒಂದು ಪಂಚಗತಿ ಇಲ್ವಾ? ಅದು ಯಾರಲ್ಲಿ ಅಲಾರಾಮ್ ಇಟ್ಟಿರೋದು? ಮನೆ ಹೇಳಿ ಒಂದು ಪಂಚಗತಿ ಇಲ್ಲ ಇಲ್ಲಿ. ಅಲಾರಾಮ್ ಇಟ್ಟಿರೋ ಗೂಬೆಗಳು ಯಾರು? ನಿಂದೆ ಚಿಕನ್ ಎಲ್ಲ ಇದೆ ಇನ್ನೂ ಲೆಮನ್ ಹುಡುಕೈತಿಲ್ಲ. ತಿರುಗ್ಸ ಹಂಗೆ ಒಂಚೂರು ಚಿಂಟು. ಸೌಟು ರಾತ್ರಿ ಊಟಕ್ಕೆ ಅಂತ ಹೇಳಿ ಗೀ ರೈಸು, ಗ್ರೇವಿ, ಕಬಾಬು ಮತ್ತು ಎಗ್ಗು ಎಲ್ಲ ಮಾಡಿದ್ದಾಯಿತು. ಈಗ ಜೀವಿತ್ ಬರ್ತಾನೆ, ಅವನಿಗೆ ಸರ್ಪ್ರೈಸ್ ಆಗಿ ಅವನಿಗೆ ಹೂ ಹಾಕಿ ಬ್ಲಾಸ್ಟ್ ಮಾಡಿ ಕೇಕ್ ಕಟ್ ಮಾಡಿಸ್ಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ. ಅವನು ಮೇಲ್ಗಡೆ ರೂಮಲ್ಲಿ ಅವ್ನ ಫ್ರೆಂಡ್ ಜೊತೆ ಇದ್ದ, ಸೊ ಅವನಿಗೆ ವೆಯ್ಟ್ ಮಾಡ್ತಾಯಿದ್ವಿ. ಮೇಲೋಗಿ ಹೋಗಿ. ರೈಟ್ ಸೈಡ್ ಮುಂದೆ ಗ್ರೀನ್ ಕಲರ್ ಬಿಲ್ಡಿಂಗ್ ಕಾಣ್ತದೆ, ಲೆಫ್ಟ್ ತಗೊಳ್ಳಿ. ಅಥರ್ವ ಬೇರೆ ಪಾಳ್ಯ ರೋಡ್ ಬಂದಾರ ಇದು. ರೈಟ್ ಇನ್ನೋಗಿ ಕೇಳಿ. ತೆಗಿಬೇಡ ಶಿವು. ಅಜ್ಜಿ ಫೋನ್ ಇಸ್ಕೋ ಶಿವು. ನಿಮ್ ಫೋನೇ ತಗೋಗಿ, ನಿಮ್ ಫೋನೇನು ಯೂಸ್ ಮಾಡ್ತೀರಾ? ರೈಟ್ ತಗೊಳ್ಳಿ. ನಾನು ಸ್ವಿಗ್ಗಿಲ್ ಮಾಡಕ್ಕೆ ಆಗಲ್ಲ, ಅದೇ ಇವನು ಬುಕ್ ಮಾಡ್ಬಿಟ್ಟು ಹಂಗಾಯ್ತಲ್ಲ. ಲೆಫ್ಟ್ ತಗೊಳ್ಳಿ. ಗಾಯ್ಸ್, ಇದೇ ಒಂದು ಸೀನ್ ಕ್ರಿಯೇಟ್ ಆಗೋಯ್ತು ನಮಗೆ. ನಾವು ಜೀವಿತ್ಗೋಸ್ಕರ ಈಗ ಕಾಯ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಎಲ್ಲ ಹೂ ಇಟ್ಕೊಂಡು ಬ್ಲಾಸ್ಟ್ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಅಂತ. ಅದೇನೋ ಒಂಥರ ಖುಷಿ ಅಲ್ವಾ. ಅವನು 2 ವರ್ಷ ಹಾಸ್ಟೆಲ್ ಅಂತ ಹೋಗಿದ್ದ, ಸೊ ಈ ವರ್ಷ ಸೆಲೆಬ್ರೇಟ್ ಮಾಡೋಕ್ಕಿದ್ದಾನೆ. ಅದು ಏನೋ ಒಂಥರ ಅವ್ನಿಗೆ ಸರ್ಪ್ರೈಸ್ ಆಗಿರಲಿ ಅಂತ ಅಂದ್ಬಿಟ್ಟು ಒಂದು ಸರ್ಪ್ರೈಸ್ ಆದಂದ್ರೆ ಈ ಬ್ಲಾಸ್ಟ್ ಅಂತೂ ಯಾವಾಗಲೂ ಇದೇ ಥರ ಕೈ ಕೊಡುತ್ತೆ. ನಮಗೆ ಯಾವಾಗಲೂ ನಗು ಬರ್ತಾ ಇರುತ್ತೆ. ಫುಲ್ ಸಾಂಗ್ಸ್ ಹಾಕಿ ಒಂಥರ ಚೆನ್ನಾಗಿತ್ತು, ಖುಷಿ ಆಯಿತು. ಅವನು ಖುಷಿ ಪಟ್ಟ.
ಈ ಸಣ್ಣ ಪುಟ್ಟದ್ರಲ್ಲೇ ಅಲ್ವಾ ಖುಷಿ ಅನ್ನೋದು ಸಿಗೋದು, ಈ ಸೆಲೆಬ್ರೇಷನ್ನು ಅದು ಇದು ಅಂತ ಅಂದ್ಬಿಟ್ಟು ನಮ್ಮಂಥವ್ರು ಈ ಸಣ್ಣ ಪುಟ್ಟ ಏನು ಸೆಲೆಬ್ರೇಷನ್ಸನ್ನು ನೋಡಿದಾಗ ಯಾರಿಗೇ ಆಗಲಿ ಒಂಥರ ಖುಷಿಯಾಗುತ್ತೆ. ಮನೇಲಿರೋ ಮಕ್ಕಳು ಕೂಡ ಖುಷಿ ಪಡ್ತಾರೆ. ಅದೊಂಥರ ಅದಕ್ಕೆ ನಾವು ನಮ್ಮನೆ ನೋಡ್ತಾ ಇರ್ತೀವಿ ಯೂಶಲಿ ಬರ್ಡೇ ಅದು ಇದು ಅಂತಂದರೆ ಹಿಂಗೆಲ್ಲ ಸೇರಿ ಸೆಲೆಬ್ರೇಟ್ ಮಾಡೋದು ಹಿಂಗೆಲ್ಲ ಮಾಡ್ತಾ ಇರ್ತೀವಿ. ಅವ್ನು ಖುಷಿ ಅವ್ನ ಖುಷಿ ನೋಡಿ ನಮ್ಮೆಲ್ರಿಗೂ ಖುಷಿ ಆಯಿತು. ಈಗ ಅವನಿಗೆ ಕೇಕ್ ಕಟ್ ಮಾಡಿಸ್ಬೇಕು, ಎಲ್ರಿಗೂ ಹೊಟ್ಟೆ ಹಸ್ಬಿಟ್ಟಿತ್ತು. ಸೊ ಬೇಗ ಬೇಗ ಕೇಕ್ ಕಟ್ ಮಾಡಿಸಿ ನಮ್ಮ ಅಕ್ಕ ಡಿಪ್ರೆಷನ್ ಅಂತಾರಲ್ಲ ಹಂಗೆ ಆ ಸ್ಪಾರ್ಕಲ್ನ ಉಲ್ಟಾ ಹಾಕಿದ್ಲು. ಅದು ಪಟ್ ಅಂತ ಅದು ಹತ್ಕೊಳ್ಳೇ ಇಲ್ಲ, ಒದ್ದೆ ಆಗ್ಬಿಡುತ್ತಲ್ಲ. ನಮಗೆಲ್ಲ ಫುಲ್ ಕಾಮಿಡಿ ಆಯಿತಾ. ಅವಳು ಅದನ್ನ ಉಲ್ಟಾ ಹಾಕ್ಬಿಟ್ಟು ಆಮೇಲೆ ಗೊತ್ತಾಗಲ್ಲ ತಕ್ಷಣ ಕೆಲವು ಸಲ ಮರ್ತ್ಬಿಟ್ಟಿರ್ತೀವಲ್ಲ, ಹಂಗಾಯಿತು. ಆಮೇಲೆ ಬೇರೆ ಕ್ಯಾಂಡಲ್ಸ್ನ ಹಚ್ಚಿದಾಯಿತು. ಈ ಮಧ್ಯೆ ಈ ಥರ ಕಾಮಿಡಿಗಳು ನಡೀತಾ ಇರುತ್ತೆ. ಆ್ಯಂಡ್ ತುಂಬ ಖುಷಿಯಾಯಿತು ಅವನಿಗೆ ಕೇಕ್ ಕಟ್ ಮಾಡಿಸಿದ್ದು. ಎಲ್ಲರೂ ಕೇಕು ಕೂಡ ತುಂಬಾ ಚೆನ್ನಾಗಿತ್ತು. ಎಲ್ಲ ಸೆಲೆಬ್ರೇಟ್ ಮಾಡಿದ್ವಿ, ಖುಷಿಪಟ್ವಿ, ಡ್ಯಾನ್ಸ್ ಮಾಡಿದ್ವಿ. ನಮ್ಮ ಮನೇಲಿ ಈ ಥರದ್ದು ಎಲ್ಲ ಸೇರ್ಕೊಬಿಟ್ರಂತೂ, ನಾವು 3 ಜನ ಮಕ್ಕಳು ಸೇರ್ಕೊಬಿಟ್ರಂತೂ ಅಲ್ಲಿ ಖುಷಿಗೆ ಕೊರತೆನೇ ಇರಲ್ಲ. ಎಲ್ಲ ಸಖತ್ತಾಗಿ ಎಂಜಾಯ್ ಮಾಡ್ತೀವಿ, ಡ್ಯಾನ್ಸ್ ಮಾಡ್ತೀವಿ. ಅವರು ಕೇಕ್ ಕಟ್ ಮಾಡಿಸಿ ತಿನ್ನಿಸಿದ್ದಾಯಿತು. ಫುಡ್ ಹೇಳಿದ್ನಲ್ಲ, ಅದು ಇಲ್ಲಿಗೆ ಆರ್ಡರ್ ಆಗಬೇಕಾಗಿರೋದು ಅಲ್ಲಿ ಅವ್ರ ಮನೆ ರಾಘವೇಂದ್ರ ನಗರ್ ಕಡೆ ಆರ್ಡರ್ ಆಗಿತ್ತು. ಎಡವಟ್ಟುಗಳು ಆಗಿತ್ತು. ಅದ್ರ ಜೊತೆಗೆ ಸೆಲೆಬ್ರೇಷನು ಆಯಿತು. ಆ್ಯಂಡ್ ಫೈನಲಿ ಎಲ್ಲ ಈಗ ಡ್ಯಾನ್ಸ್ ಮಾಡ್ತಾಯಿದ್ವಿ. ಆಮೇಲೆ ನಮ್ಮ ಅಥರ್ವನು ಅಷ್ಟೇ, ಈಗ ಅವ್ನು ಫುಲ್ ಖುಷಿಯಾಗಿ ನಮ್ಮ ಬಂಟು ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಈಗ ನಮ್ಮ ಅಥರ್ವ ಅವನು ಇನ್ವಾಲ್ವ್ ಆಗಿಬಿಟ್ಟು ಡ್ಯಾನ್ಸ್ ಮಾಡೋದು ಈ ಥರ ಎಲ್ಲ ಮಾಡ್ತಾನೆ. ಅವನಿಗೂ ಜೀವಿತಕ್ಕೂ ಖುಷಿ ಆಯಿತು. ಇನ್ನು ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಎಲ್ಲರೂ ಊಟ ಮಾಡೋಣ ಅಂತ ನಾವೆಲ್ಲ ಹಿಂಗೆ ಕುತ್ಕೊಳ್ಳೋದು, ಒಟ್ಟಿಗೆ ಊಟಕ್ಕೆ ಕುಂತ್ಕೊತೀವಿ. ಅದರಲ್ಲಿ ಹಿಂಗೆ ಒಟ್ಟಿಗೆ ಕುತ್ಕೊಂಡಾಗ ಅಂತೂ ಈ ಥರ ಎಲೆ ಮತ್ತು ಲೋಟಗಳು ತರಿಸ್ಬಿಡ್ತೀವಿ. ಸುಮ್ಮನೆ ಪಾತ್ರೆ ತೊಳೆಯೋದು ಅದು ಬೇರೆ ಕೆಲಸ ಇರುತ್ತೆ ಅಂತ. ಇನ್ನು ನಮ್ಮ ಮನೇಲಿ ಬಂದ್ವಿ, ಊಟ ಎಲ್ಲ ಮುಗಿಸ್ಕೊಂಡು ಮಧ್ಯರಾತ್ರಿ 12 ಗಂಟೆಯಲ್ಲಿ ನನ್ನ ಗಂಡ ಮತ್ತು ಚಿಂಟು ಇಬ್ಬರು ಸೇರಿಕೊಂಡು ನನ್ನ ಬರ್ಡೇಗೆ ಅಂತ ಈ ಥರ ಎಲ್ಲ ಸೆಲೆಬ್ರೇಷನ್ ಮಾಡಬೇಕು ಅಂತ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ನಾನು ನೋಡಿ ನಿಜ ಸರ್ಪ್ರೈಸ್ ಆದೆ. ಸೊ ನಾನಿದು ರೀಲ್ ಕೂಡ ಹಾಕಿದ್ದೆ ಇನ್ಸ್ಟಾದಲ್ಲಿ. ಆ್ಯಂಡ್ ಈಗ ಅವರು ತುಂಬ ಖುಷಿಪಟ್ಟೆ. ಈ ಥರ ಮಧ್ಯರಾತ್ರಿನೇ ಕೇಕ್ ಕಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡು ಚಿಂಟು ಕೇಕ್ ತರಿಸಿ ಈ ಥರ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿ ಪ್ಲ್ಯಾನ್ ಮಾಡಿದರು. ನನಗೂ ತುಂಬಾ ಖುಷಿ ಆಯಿತು. ನಾನು ಸ್ವಲ್ಪ ಕೆಲಸಗಳಿತ್ತು, ಬೇಗ ಎದ್ದೇಳಬೇಕು, ಇನ್ನು ಹೊರಗೆ ಹೋಗಬೇಕು ಅಂತ ಅಂದ್ಕೊಂಡು ಬೇಗ ಮಲ್ಕೊಳ್ಳೋಣ ಅಂತ ಮಲ್ಕೊಳ್ಳೋಕೆ ಹೋಗಿದ್ದೆ. ಆ ಗ್ಯಾಪಲ್ಲಿ ಇವರು ಇದನ್ನೆಲ್ಲ ಅರೇಂಜ್ ಮಾಡಿ ನನ್ನನ್ನು ಎಬ್ಬಿಸಿ ಕರ್ಕೊಂಡು ಬಂದು ಕೇಕ್ ಕಟ್ ಮಾಡಿಸಿದ್ರು. ಅದು ಅಷ್ಟೇ ತುಂಬ ಸರ್ಪ್ರೈಸ್ ಅನಿಸ್ತು. ತುಂಬಾ ಖುಷಿಯಾಯಿತು. ಎಷ್ಟು ಬ್ಲೆಸ್ಡ್ ನಾನು ಅಂತ ಫೀಲ್ ಆಯಿತು. ಈಗ ಕೇಕ್ ಎಲ್ಲ ಕಟ್ಟಿಂಗ್ ಆಯಿತು. ನಮ್ಮ ಅಥರ್ವನ್ನ ಎಬ್ಸೋದಕ್ಕೆ ಟ್ರೈ ಮಾಡಿದ್ವಿ, ಬಟ್ ಅವನು ಡೀಪ್ ಸ್ಲೀಪಲ್ಲಿ ಇದ್ದ. ಆರ್ಯನು ಮಲ್ಕೊಂಡ್ಬಿಟ್ಟಿದ್ದ. ಅದಕ್ಕೆ ಮಕ್ಕಳನ್ನೇನು ಎಬ್ಬಿಸ್ಲಿಲ್ಲ. ಏನೋ ಅಂದರೆ ಚಿಕ್ಕಮ್ಮ ಮತ್ತು ಮಗಳದು ಬಾಂಡಿಂಗ್ ಹೆಂಗಿರುತ್ತೆ ಅಲ್ವಾ. ಅವಳೇ ಫಸ್ಟ್ ನಮ್ಮ ಮನೆಗೆ ಮಗು ಅಂತ ಅವಳೇ ಫಸ್ಟ್ ಬಂದಿದ್ದು. ಅವಳದು ನಂದು ಬಾಂಡಿಂಗ್ ಈಗ ನಾವಿಬ್ಬರು ಫ್ರೆಂಡ್ಸ್ ಥರ ಆಗೋಗಿದ್ವಿ. ನನಗೋಸ್ಕರ ಅವಳು ಇಷ್ಟೆಲ್ಲ ಎಫರ್ಟ್ ಹಾಕಿ ಮಾಡಿದ್ದು ನನಗೆ ಸೀರಿಯಸ್ಲಿ ತುಂಬ ಹಾರ್ಟ್ ಟಚ್ ಆಯಿತು. ತುಂಬ ಖುಷಿ ಕೂಡ ಆಯಿತು. ನವೀನ್ ಕೂಡ ಅದು ಕೈ ಜೋಡಿಸಿ ಎಫರ್ಟ್ ಹಾಕಿ ಅವರಿಬ್ಬರು ಅಷ್ಟೊತ್ತಲ್ಲಿ ಮಾಡಿದ್ದು. ಆ್ಯಂಡ್ ಫ್ರೆಂಡ್ಸ್, ಇದಾಗಿತ್ತು ಈ ವ್ಲಾಗ್. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ನಾವು ಹೊರಗೆ ಹೋಗೋಣ ಬರ್ಡೇ ದಿನ ಅಂತ ಅಂದ್ಕೊಂಡಿದ್ವಿ. ಆ ಬರ್ಡೇ ದಿನ ಏನೆಲ್ಲ ಆಯಿತು ಏನು ಅಂತ ಅಂದ್ಬಿಟ್ಟೆಲ್ಲ ನಿಮ್ಮ ಜೊತೆ ನಾನು ನೆಕ್ಸ್ಟ್ ಕಮ್ಮಿಂಗ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಬರ್ಡೇಗೆ ನವೀನ್ ಏನು ಗಿಫ್ಟ್ ಕೊಟ್ಟರು, ಸೊ ನನ್ನ ಬರ್ಡೇ ಯಾವ ಥರ ಈ ವರ್ಷ ಹೊರಗೆ ಸೆಲೆಬ್ರೇಟ್ ಆಯಿತು, ಎಲ್ಲಿಗೆ ಹೋಗಿದ್ವಿ ಏನು ಅಂತ ಅಂದ್ಬಿಟ್ಟು. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.